ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತೊಂದು ಮತ್ತೆ ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ಏನು ಹೇಳಿ, ಇವತ್ತು ಶುಕ್ರವಾರ, ವರಮಹಾಲಕ್ಷ್ಮಿ ಹಬ್ಬ. ಸೊ ಎಲ್ರಿಗೂ ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ತಾಯಿ ಎಲ್ಲರಿಗೂ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಇವಾಗ ಬೆಳಗ್ಗೆಯಿಂದೆಲ್ಲ ಬೇಗ ಎದ್ದಿದ್ದೀನಿ. ನನಗೆ ಬೇರೆ ಮಾರ್ನಿಂಗ್ ಬೇಗ ಎದ್ದರೆ ಕೋಲ್ಡ್ ಆಗಿಬಿಡುತ್ತೆ. ಅದಕ್ಕೆ ಮುಖ ಸ್ವಲ್ಪ ಸಪ್ಪಗಾಗ್ಬಿಟ್ಟಿದೆ. ಸ್ನಾನ ಮಾಡ್ಕೊಂಡು ಬಂದೆ, ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಮನೆ ಕೆಲಸ ಎಲ್ಲ ಮುಗೀತು. ಮಾರ್ನಿಂಗ್ ಬೇಗ ಎದ್ದು ತಿಂಡಿಗೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆಗಳಿದ್ವು, ಸ್ವಲ್ಪ ಬಟ್ಟೆಗಳೆಲ್ಲ ಒಗ್ದಾಕ್ಬಿಟ್ಟು ಮನೆ ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಬಿಟ್ಟು ಕ್ಲೀನೆಲ್ಲ ಮುಗಿದು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಈಗ ದೇವ್ರ ಮನೆ ರೆಡಿ ಮಾಡ್ಕೋಬೇಕು. ಸೊ ದೇವ್ರ ಮನೆಯೆಲ್ಲ ಅಲಂಕಾರ ಆದಮೇಲೆ ನಾನು ರೆಡಿಯಾಗಿ ಪೂಜೆ ಮಾಡ್ತೀನಿ. ಸೊ ನೆಕ್ಸ್ಟ್ ಅದಾದಮೇಲೆ ಶಾಪಲ್ಲೂ ಕೂಡ ಪೂಜೆ ಮಾಡ್ತೀವಿ. ನಾವು ಲಕ್ಷ್ಮಿ ಏನು ಕೂರಿಸಲ್ಲ, ಜಸ್ಟ್ ಕಳಶ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಅಷ್ಟೇ. ಮೊದಲಿಂದನೂ ಏನು ಕೂರಿಸ್ತಾ ಇಲ್ವಲ್ಲ, ಸೊ ಹಾಗಾಗಿ ನಾರ್ಮಲ್ ಕಳಶ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀವಿ. ಆ್ಯಂಡ್ ಯಾವ ರೀತಿ ಮಾಡ್ತೀನಿ, ಹಬ್ಬ ಯಾವ ರೀತಿ ಆಗುತ್ತೆ, ಅದನ್ನೆಲ್ಲ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಎಲ್ಲರೂ ಮನೇಲೂ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಗೊತ್ತು. ಎಲ್ಲರೂ ಮನೇಲಿ ಲಕ್ಷ್ಮಿ ಕೂರಿಸ್ತಾರೆ. ಸೊ ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಕೂರಿಸಿರ್ತಾರೆ. ಸೊ ಅದನ್ನು ನೋಡೋದೇ ಒಂದು ದೊಡ್ಡ ಖುಷಿ. ಆ್ಯಂಡ್ ಇವತ್ತು ನೋಡೋಣ, ಅಕ್ಕ ಮನೆಗೂ ಕರೆದಿದ್ದಾರೆ, ಲಕ್ಷ್ಮಿ ಕೂರಿಸ್ತಾ ಇದ್ದಾರೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ವಿಡಿಯೋ ಮಾಡಿ ವ್ಲಾಗ್ನಲ್ಲಿ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಇವಾಗ ಸ್ಟಾರ್ಟ್ ಮಾಡೋಣ. ಟೈಮ್ ಆಗಿಬಿಟ್ಟಿದೆ, 10:30 ಒಳಗಡೆ ಪೂಜೆ ಮಾಡಬೇಕು, ರಾಹುಕಾಲ ಇದೆ. ಸೊ ಶಾಪಲ್ಲಿ ಮಧ್ಯಾಹ್ನ ಮೇಲೆ ಮಾಡ್ಕೊಳ್ತೀನಿ, ಯಾಕೆಂದರೆ 10:30 ಒಳಗಡೆ ಇಲ್ಲೂ ಪೂಜೆ ಮಾಡಿ ಅಲ್ಲೂ ಮಾಡೋಕ್ಕಾಗಲ್ಲ. ಸೊ ರಾಹುಕಾಲ ಮುಗಿದ್ಮೇಲೆ ಅಲ್ಲಿ ಪೂಜೆ ಮಾಡ್ಕೊಳ್ತೀನಿ. ಇವಾಗ ರೆಡಿ ದೇವ್ರಿಗೆ ಫಸ್ಟು ದೇವ್ರ ಮನೆಗೆ ರೆಡಿ ಮಾಡಿಬಿಟ್ಟು ಆಮೇಲೆ ನಾನು ರೆಡಿಯಾಗಿ ಪೂಜೆ ಮಾಡ್ತೀನಿ. ಸೊ ಏನು ಮಾಡ್ತೀನಿ ಅಂತ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಬೆಳಿಗ್ಗೆನೇ ನಮ್ಮ ಯಜಮಾನ್ರು ಮಂಡಿಗೆಲ್ಲ ಹೋಗಿ ಹೂವುಗಳನ್ನೆಲ್ಲ ತೊಗೊಬಂದಿದ್ರು. ದೇವ್ರ ಸಾಮಾನು ಲಿಸ್ಟೆಲ್ಲ ರಾತ್ರಿನೇ ಬರೆದು ಇಟ್ಟಿದ್ದೆ, ಏನೇನು ಬೇಕು ಅಂತ ಸಿಂಪಲ್ಲಾಗಿ ಮಾಡ್ಕೊಳ್ಳೋದ್ರಿಂದ. ಸೊ ಸ್ವಲ್ಪನೇ ಎಲ್ಲ ತೊಗೊಬಂದಿದ್ರು. ನಾನು ದೇವ್ರ ಮನೆನ ಹಿಂದಿನ ದಿನವೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ, ಯಾಕೆಂದರೆ ಬೆಳಗ್ಗೆ ಎದ್ದು ಯಾವುದನ್ನು ರೆಡಿ ಮಾಡೋದಕ್ಕಾಗಲ್ಲ. ಮನೇಲಿ ಅಡುಗೆ ಮಾಡಬೇಕು, ಪಾಪು ಇರ್ತಾನೆ. ಸೊ ಇಲ್ಲಿ ಪೂಜೆ ಮಾಡಿ ಶಾಪಲ್ಲೂ ಪೂಜೆ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನೇನು ಮಾಡಿದೆ, ಹಿಂದಿನ ದಿನವೇ ಎಲ್ಲ ಕ್ಲೀನ್ ಮಾಡಿ ಗುರುವಾರ ದಿನವೇ ಸ್ನಾನ ಎಲ್ಲ ಮಾಡಿ ದೇವ್ರ ಮನೆಯೆಲ್ಲ ನೀಟಾಗೆಲ್ಲ ಒರೆಸಿ ಫೋಟೋಗೆಲ್ಲ ಹೊಸ್ದಾಗಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆ್ಯಂಡ್ ಇಲ್ಲಿ ಇವತ್ತು ದೀಪಲೆ ಕಂಬ ಇಡೋಣ ಅಂತ ಹೇಳಿಬಿಟ್ಟು ಅದನ್ನು ರೆಡಿ ಮಾಡ್ತಾಯಿದ್ದೆ. ಚಿಕ್ಕ ದೀಪ ಯಾವಾಗಲೂ ರೆಗ್ಯುಲರಾಗಿ ಮಾಡ್ತೀವಿ. ಸೊ ಇವತ್ತು ಹಬ್ಬ ಅಲ್ವಾ, ಸೊ ಸ್ಪೆಷಲ್ ಆಗಿರಲಿ ಅಂತ ಹೇಳಿಬಿಟ್ಟು ದೀಪಲೆ ಕಂಬ ಇಡೋಣ ಅಂತ ಹೇಳ್ಬಿಟ್ಟು ಅದನ್ನು ರೆಡಿ ಮಾಡಿಕೊಂಡೆ. ಬೆಳಗ್ಗೆ ಸಡನ್ನಾಗಿ ಇದಾಗಿದ್ದು, ಬಟ್ ಲಕ್ಷ್ಮಿ ಕೂರಿಸಿದ್ರೆ ಅದನ್ನೆಲ್ಲ ಮಾಡಬೇಕು ಅನ್ನೋದಿರುತ್ತೆ. ನಾರ್ಮಲ್ ಪೂಜೆ ಅಲ್ವ ಅಂತ ನಾನು ಅಂದ್ಕೊಂಡು ಸುಮ್ಮನಾಗಿದ್ದೆ. ಬಟ್ ಬೆಳಗ್ಗೆ ಎದ್ದು ಮತ್ತೆ ಅದನ್ನೆಲ್ಲ ವಾಶ್ ಮಾಡಿಕೊಂಡು ಅದಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೆ, ಅಲಂಕಾರ ಮಾಡ್ತಾಯಿದ್ದೆ. ಆ್ಯಂಡ್ ಆ ಚಿಕ್ಕ ದೀಪಗಳನ್ನ ಬಂದು ಶಾಪಿಗೆ ಎತ್ಕೊಂಡು ಹೋಗೋಣ. ಆ ಶಾಪಲ್ಲೂ ಇದೆ, ಚಿಕ್ಕ ದೀಪ ಇತ್ತು. ಸೊ ಹಾಗಾಗಿ ಅದನ್ನು ಅಲ್ಲಿಗೆ ಯೂಸ್ ಮಾಡ್ಕೊಂಡ್ರಾಯ್ತು. ಮನೆಗೆ ಇವಾಗ ಇದನ್ನು ದೊಡ್ಡ ದೀಪನೇ ಹಚ್ಚೋಣ ಅಂತ ಹೇಳ್ಬಿಟ್ಟು ದೀಪಲೆ ಕಂಬಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ಟೈಮೂ ಸಾಕಾಗ್ತಾ ಇರಲಿಲ್ಲ. 10:30 ಒಳಗಡೆ ಪೂಜೆ ಮಾಡಬೇಕಲ್ಲ ಮನೆಯಲ್ಲಿ, ಅಟ್ಲೀಸ್ಟ್ ಅಲ್ಲಿ ಮುಗಿಸಿದ್ರೆ ಬೇಗ ಶಾಪ್ಗೆ ಹೋಗ್ಬೇಕು ಅಂತ ಏನು ಮಾಡಿದ್ವಿ, ಬೇಗ ಮಾಡ್ಕೊಳ್ತಾ ಇದ್ವಿ. ಆ್ಯಂಡ್ ಪಾಪು ಬೇರೆ ಎದ್ಬಿಟ್ಟ ಇವತ್ತು ಬೇಗನೆ. ಹಬ್ಬದ ದಿನವೇ ಏನಾದ್ರು ಕೆಲಸ ಇದ್ದಾಗಲೇ ಅವನು ಬೇಗ ಎದ್ದೇಳೋದು. ಸೊ ಅವನು ಕಂಟ್ರೋಲ್ ಮಾಡಿಕೊಂಡು ಇದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟು ಟೈಮ್ ಆಗ್ತಾಯಿತ್ತು. ಒಂದು ಕಡೆ ಅಡುಗೆನೂ ಮಾಡಿಕೊಂಡು ಈ ಕಡೆ ದೇವ್ರ ಮನೆದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಹಬ್ಬ ಬಂತು ಅಂದರೆ ಗಡಿ ಬಿಡಿ ಏನಾದರೂ ಆಗ್ತಾನೆ ಇರುತ್ತಲ್ಲ ಹೆಣ್ಮಕ್ಳಿಗೆ ಈ ಥರ ಎಲ್ಲ. ದೇವ್ರ ಮನೆಗೆಲ್ಲ ರೆಡಿ ಮಾಡಾದಮೇಲೆ ಫೈನಲಿ ನಾನು ಈ ರೀತಿಯಾಗಿ ರೆಡಿ ಆದೆ. ಆ್ಯಂಡ್ ಈ ಸ್ಯಾರಿನ ತುಂಬ ದಿನದಿಂದ
ಹಾಗೆ ಇಟ್ಟಿದ್ದೆ, ಹೊಲಿಸೇ ಇರಲಿಲ್ಲ. ಸೊ ಈ ಹಬ್ಬಕ್ಕೆ ಹೊಲಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೊಲಿಸ್ಕೊಂಡಿದ್ದೀನಿ. ಅದೊಂದು ಸ್ವಲ್ಪ ಜಾರ್ಜೆಟ್ ಸ್ಯಾರಿ ಥರ ಬರುತ್ತೆ, ಸಾಫ್ಟಾಗಿದೆ. ಸೊ ಕಂಫರ್ಟಬಲ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಹಬ್ಬದ ದಿನ ಹೆಣ್ಮಕ್ಳಿಗೆ ಸ್ಯಾರಿ ಹಾಕ್ಕೊಂಡು ರೆಡಿ ಆಗೋದೇ ಒಂದು ಖುಷಿ ಅಲ್ಲ. ನನಗೆ ಮದುವೆಗೆ ಮುಂಚೆ ಅಂತೂ ಸ್ಯಾರಿ ಮೇಲೆ ಹೆವಿ ಲವ್ ಇತ್ತು. ಅಂದರೆ ಎಲ್ಲ ಫಂಕ್ಷನ್ಗೂ ಸ್ಯಾರಿ ಹಾಕೋಬೇಕು ಅಂತ ಒಂದು ಆಸೆ ಆಗ್ತಿತ್ತು. ಬಟ್ ಮದುವೆ ಆದಮೇಲೆ ಏನೋ ಗೊತ್ತಿಲ್ಲ, ಹೆಣ್ಮಕ್ಳಿಗೆ ಸ್ಯಾರಿ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಯಾಕೆಂದರೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಮಕ್ಕಳಾದ್ಮೇಲೆ ಅಂತೂ ಇನ್ನೂ ಕೇಳೋದೇ ಬೇಡ. ಯಾಕೆಂದರೆ ಸ್ಯಾರಿನಲ್ಲಿ ಮಕ್ಕಳನ್ನ ಮೇಂಟೈನ್ ಮಾಡೋದಕ್ಕಾಗಲ್ಲ, ಕಂಫರ್ಟಬಲ್ ಇರೋಲ್ಲ, ನಮಗೆ ಕಂಫರ್ಟಬಲ್ ಅಂತ ಅನಿಸಲ್ಲ. ಸೊ ಹಾಗಾಗಿ ಸ್ವಲ್ಪ ಸ್ಯಾರಿ ಮೇಲೆ ಸ್ವಲ್ಪ ಲವ್ ಕಮ್ಮಿ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನನಗಿಲ್ಲ, ಹಬ್ಬಗಳ ಟೈಮಲ್ಲಿ ಉಟ್ಕೋಬೇಕು ಅಂತ ನನಗೆ ಫೀಲ್ ಆಗುತ್ತೆ. ಬಟ್ ಅದೊಂದು ಹಬ್ಬ ಪೂಜೆ ಎಲ್ಲ ಮುಗಿಯೋವರೆಗೂ ಅಷ್ಟೇ, ಅದಾದಮೇಲೆ ಎಷ್ಟೊತ್ತಿಗೆ ಚೇಂಜ್ ಮಾಡಿಬಿಡ್ತೀವಿ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಆ್ಯಂಡ್ ಇವಾಗ ಇಲ್ಲಿ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪಾಪುನು ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ದ, ಏನು ಮಾಡ್ತಾರೆ ಇವರೆಲ್ಲ ಅಂತ. ಅವ್ನಿಗೆ ದೇವ್ರ ಪೂಜೆ ಮಾಡ್ತೀವಿ ಅಂದರೆ ಬಂದಲ್ಲಿ ನಿಂತ್ಕೊಂಡ್ಬಿಡ್ತಾನೆ. ಎಷ್ಟೇ ಅಳ್ತಾ ಇದ್ರೂ ಅಳು ನಿಂತೋಗ್ಬಿಡುತ್ತಲ್ಲಿ ಆ ಜಾಗಕ್ಕೆ ಬಂದರೆ ಅವನಿಗೆ. ಸೊ ಹಾಗಾಗಿ ಇಲ್ಲಿ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇವಾಗ ಇಲ್ಲಿ ಬೇಗ ಪೂಜೆ ಮಾಡಬೇಕು, 10 ಗಂಟೆ ಆಗೇ ಹೋಯಿತು. ಬೇಗ ಮಾಡೋಣ ಅನ್ನೋಷ್ಟರಲ್ಲಿ ಆಗೋದೇ ಇಲ್ಲ. ದೇವ್ರ ಮನೆ ರೆಡಿ ಮಾಡೋದಕ್ಕೆ ಟೈಮ್ ಹಿಡಿದೋಗುತ್ತೆ ನಮಗೆ. ಎಷ್ಟು ಮಾಡಿದ್ರು ಇನ್ನೂ ಏನೋ ಕಮ್ಮಿ ಆಗಿದೆ ಅನ್ನೋ ಥರನೇ ಫೀಲ್ ಆಗ್ತಾ ಇರುತ್ತೆ ನನಗಂತೂ. ಸೊ ಫೈನಲಿ ಹೆಂಗೋ ಸ್ವಲ್ಪ ನನಗಂತೂ ಸಮಾಧಾನ ಆಯಿತು. ಅಟ್ಲೀಸ್ಟ್ ನಾನು ಮಾಡಿದ್ರೆ ದೇವ್ರಿಗೆ ಸಲ್ಲಿದ್ರೆ ಸಾಕು, ಏನೇ ಮಾಡಿದ್ರು ದೇವ್ರಿಗೆ ಸಲ್ಲುತ್ತೆ. ಸೊ ಹಾಗಾಗಿ ಈ ರೀತಿ ಕಳಶ ಎಲ್ಲ ಇಟ್ಟು ಪೂಜೆ ಮಾಡೋದ್ರಿಂದ ಏನೋ ಒಂಥರ ಮನ್ಸಿಗೆ ನೆಮ್ಮದಿ, ಪಾಸಿಟಿವ್ ವೈಬ್ನೆಸ್ ಬರ್ತಾಯಿತ್ತು. ಆ್ಯಂಡ್ ಇಲ್ಲಿ ಪೂಜೆ ಸ್ಟಾರ್ಟ್ ಆಗಿದೆ ಇವಾಗ. ಶಾಪ್ ಹತ್ರ ಬಂದೆ. ಈಗೆಲ್ಲ ಇಲ್ಲಿ ಕ್ಲೀನ್ ಮಾಡ್ಕೋಬೇಕು. ಐಟಮ್ಸ್ ಎಲ್ಲ ತಂದು ಇಟ್ಕೊಂಡಿದ್ದೀನಿ, ಹೂವು ದೀಪ ಎಲ್ಲ ತಂದು ಮನೆಯಿಂದನೇ ತೊಗೊಂಬಂದಿದ್ದೀನಿ. ಎಲ್ಲ ರೆಡಿ ಮಾಡಬೇಕು. ನೆನ್ನೆ ಎಲ್ಲ ಕ್ಲೀನ್ ಮಾಡಿ ಹೂವು ಹಾಕಿದ್ದೆ. ಈಗ ಅದನ್ನೆಲ್ಲ ತೆಗೆದುಬಿಟ್ಟು ಈಗ ಹೊಸ ಹೂವು ಎಲ್ಲ ಹಾಕಿ ಇಲ್ಲೂ ಕಳಶ ಕೂಡಿಸ್ತೀನಿ. ಈಗ ಪೂಜೆ ಸ್ಟಾರ್ಟ್ ಮಾಡಬೇಕು. ಟೈಮ್ ಆಗಿಬಿಟ್ಟಿದೆ, ಆಲ್ರೆಡಿ 11 ಗಂಟೆ ಮೇಲೆ ಆಗಿದೆ. ಸೊ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಆ್ಯಂಡ್ ಕೆಲವೊಂದಕ್ಕೆಲ್ಲ ವಾಯ್ಸ್ ಓವರ್ ಕೊಡ್ತಾ ಇರ್ತೀನಿ, ಯಾಕೆಂದರೆ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ. ಈಗ ಇಲ್ಲೂ ನಮಗೆ ಶಾಪ್ ಒಳಗಡೆ ನಾನು ಎಷ್ಟೇ ಜೋರಾಗಿ ಮಾತಾಡಿದ್ರು ನಿಮಗೆ ವಾಯ್ಸು ಕ್ಲಿಯರಾಗಿ ಕೇಳಿಸಲ್ಲ, ಯಾಕೆಂದರೆ ಡಿಸ್ಟರ್ಬೆನ್ಸ್ ಇದೆ, ರೋಡ್ ಸೈಡ್ ಆಗಿರೋದ್ರಿಂದ. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟೊತ್ತಿಗೆ ನಾನು ಮಾತಾಡ್ತೀನಿ, ಕೆಲವೊಂದಕ್ಕೆ ವಾಯ್ಸ್ ಓವರ್ನ ಕೊಡ್ತಾ ಹೋಗ್ತೀನಿ. ಇವಾಗ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೂವು ಏನೆಲ್ಲ ಎತ್ತಿಟ್ಕೊಳ್ತಾ ಇದ್ದೆ ಫೋಟೋಕ್ಕೆ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಮನೆಯಿಂದ ಸ್ವಲ್ಪ ಬಿಡುವ ತೊಗೊಂಡು ಹಾಗೆಯೇ ದಾಸವಾಳ ಹೂವು ಎಲ್ಲ ಬಿಟ್ಟಿತ್ತು ಮನೆ ಹತ್ರನೇ, ಅಲ್ಲಿಗೆ ಸ್ವಲ್ಪ ಇಟ್ಬಿಟ್ಟು ಇಲ್ಲಿಗೂ ಸ್ವಲ್ಪ ತೊಗೊಬಂದೆ. ಹಬ್ಬದ ದಿನ ಒಂದು 4-5 ಹೂವು ಅಂತೂ ಸಿಕ್ತಲ್ಲ, ಖುಷಿ ಆಯಿತು. ಮನೆ ಹತ್ರ ಬಿಟ್ಟಿರೋ ಹೂವನ್ನ ಮುಡಿಸ್ದಾಗಲೂ ಒಂಥರ ಖುಷಿ ಆಗುತ್ತಲ್ಲ, ನಮ್ಮ ಗಿಡದಲ್ಲೇ ಕಿತ್ತು ಮುಡಿಸಿದ್ವಿ ಅನ್ನೋ ಒಂಥರ ಖುಷಿ ಆಗ್ತಾ ಇರುತ್ತೆ. ಸೊ ಹಾಗೆ ಸಾವಂತಿಗೆ ಹೂವೆಲ್ಲ ಸ್ವಲ್ಪ ಕಮ್ಮಿನೇ ತಂದಿದ್ರು, ಅಲ್ಲಿಗೆಲ್ಲ ಹಾಕ್ಬಿಟ್ಟು ಇಲ್ಲಿಗೊಂದು ಸ್ವಲ್ಪ ಹಾಕೋಣ, ಈಗಿದ್ರು ಚಿಕ್ಕ ಫೋಟೋ ಅಲ್ವಾ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಫೋಟೋಗೆ ಹಾಕೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೀಪಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫೋಟೋ ಇಲ್ಲೂ ಅಷ್ಟೇ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದೆ, ಯಾಕೆಂದರೆ ಅವತ್ತೇ ಮಾಡೋದಕ್ಕಾಗಲ್ಲ, ಟೈಮೂ ಇರಲ್ಲ. ಸೊ ಹಾಗಾಗಿ ಎಲ್ಲ ಇವಾಗ ಬಂದು ಹೂವೆಲ್ಲ ಹಾಕಿ ರೆಡಿ ಮಾಡ್ಕೊಬಿಡೋಣ ಅಂತ ರೆಡಿ ಆಗ್ತಾ ಇದೆ.
ಚೆನ್ನಾಗಿದೆಯಾ? ಈ ಥರ ಅಲಂಕಾರ ಮಾಡಿದ್ದೀನಿ. ಸ್ಪೇಸು ಸ್ವಲ್ಪ ಚಿಕ್ಕದಿದೆ ಕಳಶ ಕೂಡ್ಸೋದಕ್ಕೆ, ಹಾಗಾಗಿ ಇಷ್ಟೇ ಚಿಕ್ಕದಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ಕಡೆ ಬಾಳೆಹಣ್ಣು, ಈ ಕಡೆ ಸೀಬೆಹಣ್ಣಿತ್ತು, ಸೊ ಅದನ್ನು ಇಟ್ಟಿದ್ದೀನಿ. ಈ ಥರ ಆಗಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅಂಗಡಿ ಓಪನ್ ಮಾಡಾದ್ಮೇಲೆ ಇದು ಪೂಜೆ ಟೈಮಲ್ಲಿ ಇಟ್ಟಿದ್ದು. ಈಗ ಸೆಕೆಂಡ್ ಟೈಮ್ ಈ ಥರ ಕಳಶ ಇಟ್ಟು ಪೂಜೆ ಮಾಡ್ತಾ ಇರೋದು. ಅಲ್ಲಿ ಸ್ಪೇಸ್ ಇರಲ್ಲ, ಸೊ ಹಾಗಾಗಿ ರೆಗ್ಯುಲರಾಗಿ ಇಡೋದಕ್ಕಾಗಲ್ಲ. ಈ ಥರ ಹಬ್ಬಗಳಲ್ಲಿ ಈ ಥರ ಮಾಡ್ಕೊಂಡು ಹೋಗ್ತೀನಿ ಇನ್ಮೇಲೆ. ಸೊ ನನಗೆ ಇಷ್ಟ ಆಯ್ತಾ ಇದು? ನಂಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೆ ಈ ಥರ ಎಲ್ಲ ದೇವ್ರಿಗೆ ಅಲಂಕಾರ ಮಾಡಬೇಕು ಅಂದರೆ ತುಂಬ ತುಂಬ ಇಷ್ಟ. ನಾವು ಹೆಂಗೆ ಅಲಂಕಾರ ಮಾಡ್ಕೊಳ್ತೀವೋ ದೇವ್ರಿಗೂ ಹಂಗೆ ಮಾಡಬೇಕಲ್ವಾ. ಸೊ ನಂಗೆ ಅದು ಖುಷಿ, ದೇವ್ರಿಗೆ ಪೂಜೆ ಮಾಡೋದು, ಅಲಂಕಾರ ಮಾಡೋದು ಎಲ್ಲ ಖುಷಿ ಕೊಡ್ತಾ ಇರುತ್ತೆ. ಸೊ ಈಗ ಅವ್ರು ಇನ್ನೂ ಹೊರಗಡೆ ಆಚೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ಪೂಜೆ ಸ್ಟಾರ್ಟ್ ಮಾಡಬೇಕು. ಸ್ವಲ್ಪ ಐಟಮ್ ಖಾಲಿಯಾಗಿತ್ತು ಅಂತ ತರಕ್ಕೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತೀವಿ. ಈ ರೀತಿಯಾಗಿ ಫೈನಲ್ ರೆಡಿ ಆಗಿದೆ. ಅಲ್ಲಿ ನೈವೇದ್ಯಕ್ಕೆ ಅಂತ ಅವಲಕ್ಕಿ ಮಾಡಿದ್ದೆ ಇವತ್ತು. ಸೊ ಹಾಗಾಗಿ ಇಲ್ಲಿಗೂ ಅದನ್ನೇ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಒಂದು ಗ್ಲಾಸಲ್ಲಿ ಉಪ್ಪು ತುಂಬಿಟ್ಟಿದ್ದೀನಿ. ಲಕ್ಷ್ಮಿಗೆ ಉಪ್ಪು ಜೊತೆಗೆ ದೀಪ ಹಚ್ಚಿದ್ರೆ, ಅಂದರೆ ಆ ಥರ ಹಚ್ಚೋದಲ್ಲ, ಒಂದು ಗ್ಲಾಸಲ್ಲಿ ಉಪ್ಪಿಟ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ನಮ್ಮ ಸಾಲಗಳೇನಿದೆ, ನಮ್ಮ ಕಷ್ಟಗಳೇನಿದೆ ಅದು ತೀರುತ್ತೆ ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ಒಂದು ಗ್ಲಾಸಲ್ಲಿ ಉಪ್ಪು ತುಂಬಿಟ್ಟಿದ್ದೀನಿ ಕಳ್ಸದ ಪಕ್ಕ. ಸ್ಪೇಸ್ ಇಲ್ಲದೆ ಇರೋದ್ರಿಂದ ಕಷ್ಟ ಸ್ವಲ್ಪ ಜೋಡಿಸೋದಕ್ಕೆ, ಇಲ್ಲಾಂದರೆ ಇನ್ನೂ ಚೆನ್ನಾಗಿ ಅಲಂಕಾರ ಮಾಡ್ತಾಯಿದ್ದೆ. ಆ್ಯಂಡ್ ದೀಪಕ್ಕೆಲ್ಲ ಈ ರೀತಿ ರೆಡಿ ಆಗಿದೆ. ಈಗ ಅವ್ರು ಬಂದಮೇಲೆ ಪೂಜೆ ಸ್ಟಾರ್ಟ್ ಮಾಡಬೇಕು. 12 ಗಂಟೆವರೆಗೂ ರಾಹುಕಾಲ ಇದೆಯಲ್ಲ, ಸೊ 12 ಗಂಟೆ ಮೇಲೆ ದೀಪ ಹಚ್ಚೋಣ. 12 ಗಂಟೆಯಿಂದ 3 ಗಂಟೆವರೆಗೂ ಚೆನ್ನಾಗಿದೆ ಟೈಮಿಂಗು. ಸೊ ಹಾಗಾಗಿ ಅವಾಗೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ, ಬಡ್ಡಿ ಬಂಗಾರಮ್ಮ ಥರ ಕಾಣಿಸ್ತಾ ಇದ್ದೀನಾ? ಸೊ ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ನಾನು ಮಾಡ್ತಿರೋ ಪೂಜೆನೂ ಇಷ್ಟ ಆಗಿದ್ದರೆ ಅದನ್ನು ಕಮೆಂಟ್ ಮಾಡಿ. ಪೂಜೆ ಇಷ್ಟ ಆದರೆ ಆ್ಯಂಡ್ ಪೂಜೆ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಮುಗಿಸಿ ಈಗ ಅಕ್ಕರ ಮನೆ ಹತ್ರ ಹೋಗಬೇಕು. ಪಾಪ ಅವರು ಬೆಳಗ್ಗೆ ಪೂಜೆನೇ ಮಾಡಿಲ್ಲ, ನೈಟೆಲ್ಲ ಕೆಲಸ ಜಾಸ್ತಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಲ್ಲೋಗಿ ಅಲ್ಲೂ ಪೂಜೆಗೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ. 12 ಗಂಟೆ ಮೇಲೆ ಅವರು ಪೂಜೆ ಮಾಡೋದು. ಸೊ ಇಷ್ಟೇ ಪೂಜೆ. ಖುಷಿ ಆಗ್ತಾಯಿದೆ. ಹಬ್ಬದ ದಿನ ಹೆಣ್ಮಕ್ಳು ರೆಡಿಯಾಗಿ ದೇವ್ರಿಗೆ ಅಲಂಕಾರ ಮಾಡಿ ಪೂಜೆ ಮಾಡ್ತೀವಲ್ಲ, ಅದೇ ಒಂದು ದೊಡ್ಡ ಖುಷಿ ಅಲ್ಲ ನನಗೆ. ಆ್ಯಕ್ಚುಲಿ ಇವತ್ತು ನಾನು ಆಫೀಸಿಗೆ ಹೋಗಬೇಕಾಗಿತ್ತು, ಪೂಜೆಗೆ ಕರೆದಿದ್ರು. ಬಟ್ ನನಗೆ ಇಲ್ಲಿಂದ ಹೋಗೋದಕ್ಕಾಗಲ್ಲ, ಊರಲ್ಲಿದ್ದೀನಲ್ವಾ. ಸೊ ಬ್ಯಾಂಗ್ಳೂರಿಗೆ ಹೋಗಿ ಬರೋಕ್ಕಾಗಲ್ಲ, ಪಾಪು ಇದ್ದಾನೆ. ಸೊ ನಾನು ಇಲ್ಲಿ ಇತ್ಕೊಂಡೆ ಅವನ್ನ ರೆಡಿ ಮಾಡೋದಕ್ಕಾಗಲ್ಲ, ಎದ್ದೇಳೋದು ಲೇಟು, ಸ್ವಲ್ಪ ಚಂಡಿ ಹಿಡಿತಾನೆ. ಸೊ ಹಾಗಾಗಿ ಅವನ್ನ ರೆಡಿ ಮಾಡಲಿಲ್ಲ. ಕಷ್ಟ ಆಯಿತು, ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಇನ್ನು ಆಯುಧ ಪೂಜೆ ದೀಪಾವಳಿಗಾದರೂ ಹೋಗ್ತೀನಿ. ಅಲ್ಲಿಗೆ ಹೋಗ್ಬೇಕು ನಾನು. ಇಲ್ಲಿಂದಂತೂ ನಿಜವಾಗಿ ಹೋಗೋದಕ್ಕಾಗಲ್ಲ ಅವನ್ನ ಎತ್ಕೊಂಡು. ಸೊ ಹಾಗಾಗಿ ತುಂಬ ಸೆಕೆ ಆಗ್ತಾಯಿದೆ. ಎಷ್ಟು ಬಿಸಿಲು ಇಲ್ಲ, ಬಟ್ ನೆನ್ನೆ ನೈಟ್ ಫುಲ್ ಮಳೆ ಬಂತಲ್ಲ. ಸೊ ಹಾಗಾಗಿ ಇವಾಗ ಸ್ವಲ್ಪ ಸೆಕೆ ಥರ ಆಗ್ತಾಯಿದೆ. ಬೆಳಗ್ಗೆಯಿಂದ ಓಡಾಟ ಕೆಲಸ. ಸೊ ಹಾಗಾಗಿ नमस्ते महामाये श्रीपीठ सुरपूजिते शंखचक्र गदाहस्ते महालक्ष्मी ಲೋಟ ಬೇಕಂತಾರೋ
ನಮ್ಮ ಅಂಗಡಿ ಪೂಜೆ ಎಲ್ಲ ಮುಗಿದ್ಮೇಲೆ ಪಕ್ಕದ ಶಾಪ್ ಅವ್ರ ಮನೇಲಿ ಲಕ್ಷ್ಮಿ ಕೂರಿಸಿದ್ರು. ಸೊ ಹಾಗಾಗಿ ಅಕ್ಕ ನಮ್ಮ ಮನೆಗೆ ಹೋಗಿ ಪೂಜೆ ಮಾಡ್ಕೊಬರೋಗು ಅಂತ ಕಳಿಸಿದ್ರು. ಅವ್ರ ಮಗಳ ಜೊತೆ ಹೋದೆ. ನಾನು ಮತ್ತು ಅವ್ರ ಮಗಳು ಇಬ್ಬರು ಹೋಗಿ ಪೂಜೆ ಮಾಡ್ಕೊಬರೋಣ ಅಂತ ಹೋದ್ವಿ. ಅವ್ರು ಬೆಳಗ್ಗೆ ಏನು ಮಾಡಿರಲಿಲ್ಲ, ಮಧ್ಯಾಹ್ನ ಮೇಲೆ 12 ಗಂಟೆ ಮೇಲೆ ಅವರು ಪೂಜೆ ಎಲ್ಲ ಮಾಡ್ಕೊಂಡಿದ್ದು. ನೈಟ್ ಏನೋ ಸ್ವಲ್ಪ ಕೆಲಸ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಅವರು ಬೆಳಗ್ಗೆ ಅದೆಲ್ಲ ರೆಡಿ ಮಾಡ್ಕೊಂಡು 12 ಗಂಟೆ ಮೇಲೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಹಾಗಾಗಿ ನಾನು ಮತ್ತು ಪುಟ್ಟಿ ಇಬ್ಬರು ಹೋಗಿ ಪೂಜೆ ಮಾಡ್ಕೊಬರೋಣ ಅಂತ ಅವ್ರ ಮನೆಗೆ ಹೋದ್ವಿ. ಗಂಧದ ಕಡ್ಡಿ ಆಮೇಲೆ ಹಚ್ಕೊಳ್ವಿ ಅಂತ ಅಲ್ಲಿ ಫಸ್ಟ್ ಮಾಡ್ಬೇಕು ತಾನೇ ನೀನು. ಇಲ್ಲಿ ಗಂಧದ ಕಡ್ಡಿ ಹಚ್ಚಕ್ಕೆ ರೆಡಿ ಮಾಡಿದ್ದೀರಾ ಇಲ್ಲ ತಾನೇ? ಹಾಂ, ಆಸೆ ಕೈ ಸುಟ್ಟಿರ್ತದೆ. ಬಟ್ಟೆ ಮೇಲೆ ಹಾಕ್ಕೊಬಿಟ್ಯಾ? ಅಲ್ಲಿ ದೀಪ ಹಚ್ಚಿ ಇಲ್ಲಿ ದೀಪ ಹಚ್ಚ ಆದ್ಮೇಲೆ ಆಮೇಲೆ ಕಡ್ಡಿ ಹಚ್ಚು. ಅಲ್ಲೆಲ್ಲ ಇದು ಮಾಡ್ತೀಯ. ಫಸ್ಟ್ ದೀಪ ಹಚ್ಚು. ಆ ಕಡೆನೂ ಹಚ್ಚು. ನಿಧಾನಕ್ಕೆ ಹೋಗು, ನಿಧಾನಕ್ಕೆ ಓಡಾಡು. ನಿನ್ನ ಬಟ್ಟೆ ಬೇರೆ ಇದಾಗುತ್ತೆ, ತೊಡ್ರಿಸುತ್ತೆ. ಹಂಗೆ ಒದ್ರಕೋಬಾರ್ದು, ಏನಾರು ಬಟ್ಟೆ ಮೇಲೆ ಕಿಡಿ ಬೀಳುತ್ತೆ. ಫಸ್ಟ್ ಇಲ್ಲಿ ಮಾಡಿಬಿಡು. ಇಲ್ಲಿ ಮಾಡಿಟ್ಬಿಟ್ಟು ಆಮೇಲೆ ಸಪ್ರೇಟಾಗಿ ಇನ್ನೆರಡು ಕಡ್ಡಿ ಎತ್ಕೊಂಡು ಒಳಗಡೆ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಇಡುವಂತೆ. ಫಸ್ಟ್ ಇಲ್ಲಿ ಲಕ್ಷ್ಮಿಗೆ ಮಾಡಿಬಿಡು. ಈಗ 12 ಗಂಟೆ ಮೇಲೆ ಚೆನ್ನಾಗಿದೆ ಟೈಮ್. ಇಲ್ಲೇ 4 ಅಲ್ಲೇ ಚುಚ್ಚು. ಅಲ್ಲಿ ಹಾಕಮ್ಮ. ಅಂಗಡಿಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಬೇಗ ಮನೆಗೆ ಹೋಗ್ಬಿಟ್ಟು ಪಾಪುನ ಟೆಂಪಲ್ಗಾರು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೀವಿ. ಬೇಗನೆ ಹೋದ್ವಿ ಶಾಪಿಂದ. ಮನೆಗೆ ಹೋಗಿದ ತಕ್ಷಣ ಸ್ಯಾರಿ ಚೇಂಜ್ ಮಾಡಿಬಿಟ್ಟು ಡ್ರೆಸ್ ಹಾಕ್ಕೊಂಡೆ. ಕಂಫರ್ಟಬಲ್ ಇರಲ್ಲ ಅಂತ ಹೇಳ್ಬಿಟ್ಟು, ಯಾಕೆಂದರೆ ಮಳೆ ಬೇರೆ ಬರೋ ಥರ ಇತ್ತು. ಸೊ ಸ್ಯಾರಿ ಹಾಕೊಂಡು ಪಾಪು ಎತ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವನ್ನ ಗಾಡೀಲಿ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದೀವಿ. 3 ಜನ. ತುಂಬ ಗಾಳಿ ಇತ್ತು. ಅವ್ನು ಟೋಪಿ ಹಾಕಿಸ್ಕೊಳ್ಳೋದ, ಟೋಪಿ ಹಾಕಕ್ಕೆ ಹೋದರೆ ಕಿತ್ತು ಬಿಸಾಕ್ಬಿಡ್ತಾನೆ, ರೋಡಿಗೆ ಬಿಸಾಕ್ಬಿಡ್ತಾನೆ. ಹಾಗಾಗಿ ಹಂಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಕವರ್ ಮಾಡ್ಕೊಂಡು. ಇಲ್ಲೇ ಹತ್ತಿರದಲ್ಲೇ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ 3 ಜನ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅವಕಾಶಲ್ಲಿ ಪಾಪುನು ರೆಡಿಯಾಗಿದ್ದ, ಸ್ನಾನ ಮಾಡಿದ್ದ. ನಾನು ಹೋಗಿ ರೆಡಿ ಮಾಡಿಕೊಂಡು ಕರ್ಕೊಂಡು ಇವಾಗ ಚಾಮುಂಡೇಶ್ವರಿ ಟೆಂಪಲ್ ಹತ್ರ ಬಂದ್ವಿ. ಈ ದೇವಸ್ಥಾನಕ್ಕೆ ನಾನು ಹೋಗ್ತಾ ಇರೋದು ಇದೇ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಇದು ಕೆಂಪೇಗೌಡನ ದಡ್ಡಿಲಿದೆ. ಸೊ ನಾನು ಈ ಟೆಂಪಲ್ ಒಳಗಡೆ ಹೋಗೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು.
ಹಾಗೆ ಬರ್ತಾ ಪಾನಿಪುರಿ ತಿನ್ನೋಣ ಅಂತ ಅನ್ನಿಸ್ತು. ಯಾಕೋ ಕ್ರೇವಿಂಗ್ ಆಗುತ್ತೆ, ತುಂಬ ದಿನ ಆಗಿತ್ತು ಪಾನಿಪುರಿ ತಿಂದು. ಹೇಗಿದ್ರು ಈವ್ನಿಂಗು ಸ್ವಲ್ಪ ಚಳಿ ಥರ ಇತ್ತು, ಸ್ವಲ್ಪ ಖಾರವಾಗಿ ಏನಾದ್ರು ತಿನ್ನೋಣ ಅಂತ ಕ್ರೇವಿಂಗ್ ಆಗ್ತಾಯಿತ್ತು. ಹಾಗೆ ಇಲ್ಲಿ ರಾಯರ ದೊಡ್ಡಿಲೇ ಪಾನಿಪುರಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಮಸಾಲೆ ಇಲ್ಲಿ. ಚೇರ್ ಬೇಡ, ಪಪ್ಪ ಆಗೋದು, ಅಪ್ಪನಿಗೆ ಚೇರ್, ಅಪ್ಪ ಅಲ್ಲಿ ಕುತ್ಕೋಬೇಕು. ಸೊ ಇವಾಗ ಫೈನಲಿ ಈವ್ನಿಂಗ್ ಪೂಜೆ ಕೂಡ ಮುಗಿಸ್ದೆ, ನೋಡ್ತಾ ಇರ್ಬೋದು. ಆ್ಯಂಡ್ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಇನ್ನೂ ಖುಷಿ ಆಯಿತು. ಬೆಳಿಗ್ಗೆಯಿಂದ ಪೂಜೆ ಅಂತ ಮಾಡ್ತಾ ಇದ್ದೀವಲ್ಲ, ಸೊ ಒಂದು ಪಾಸಿಟಿವ್ ವೈಬ್ನೆಸ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಾವು ರಾಮನಗರ ಸಿಟಿ ಒಳಗಡೆ ಇರೋ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ವೆದರ್ ಫುಲ್ ಕವರ್ ಆಗಿತ್ತಲ್ಲ, ಸೊ ಹಾಗಾಗಿ ಮಗು ಬೇರೆ ಇತ್ತು. ಮಳೆ ಬಂದುಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲೇ ಕೆಂಪೇಗೌಡನ ದೊಡ್ಡಿ ಹತ್ರನೇ ಚಾಮುಂಡೇಶ್ವರಿ ದೇವಸ್ಥಾನ ಇದೆ, ಸೊ ಅಲ್ಲೇ ಹೋಗ್ಬಿಟ್ಟು ಬಂದ್ವಿ. ಖುಷಿ ಆಯಿತು, ಅಟ್ಲೀಸ್ಟ್ ಪಾಪನ ಕರ್ಕೊಂಡು ಹೋದ್ವಲ್ಲ ಅನ್ನೋ ಒಂದು ಖುಷಿ ಆಯಿತು. ಆ್ಯಂಡ್ ಇವಾಗೆಲ್ಲ ಮುಗೀತು ಪೂಜೆ ಎಲ್ಲ. ನಮ್ಮನೇಲಿ ಲಕ್ಷ್ಮಿ ಕೂರ್ಸಲ್ಲ, ಸಿಂಪಲ್ಲಾಗಿ ಇಷ್ಟೇ ಸಾಕು. ನನಗೆ ಇದೇ ಚೆನ್ನಾಗಿ ಕಾಣಿಸ್ತಾ ಇದೆ. ದೇವ್ರಿಗೆ ನಾವು ಏನೇ ಮಾಡಿದ್ರು ಖುಷಿ ಆಗುತ್ತಲ್ವ, ಸೊ ಹಾಗಾಗಿ ಇವಾಗ ಕಾಫಿ ಮಾಡ್ಕೊಂಡು ಕುಡಿಬೇಕು. ಸ್ವಲ್ಪ ತಲೆ ಪೇಯ್ನ್ ಬಂದುಬಿಟ್ಟಿದೆ, ಹೆಡ್ಡೇಕ್ ಆಗಿಬಿಟ್ಟಿದೆ. ಬೆಳಗ್ಗೆಯಿಂದ ಸ್ವಲ್ಪ ಓಡಾಟ ಜಾಸ್ತಿ ಆಯಿತು, ಹಾಗಾಗಿ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ನೈಟ್ ಅಡುಗೆಗೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಬೇಕು.